ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಗುತ್ತಿಗೆದಾರರ ಪಾತ್ರ ಮಹತ್ವದ್ದಾದದ್ದು. ಗುತ್ತಿಗೆದಾರರನ್ನ ಉಳಿಸಿ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ವಿದ್ಯುತ್ ಕ್ಷೇತ್ರ ಉಳಿಸೋಣ, ಖಾಸಗೀಕರಣ ತಿರಸ್ಕರಿಸೋಣ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ರಮೇಶ್ ಅವರ ನೇತೃತ್ವದಲ್ಲಿ ಸರ್ಕಾರದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಮಾಪನಾ ವರದಿ ವ್ಯವಸ್ಥೆಯನ್ನ ಮುಂದುವರಿಸಿ ಸಂಬಂಧಿತ ಆದೇಶವನ್ನ ಹೊರಡಿಸದಂತೆ ಹಾಗೂ ವಿದ್ಯುತ್ ಇಲಾಖೆ ಖಾಸಗೀಕರಣ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಸರ್ಕಾರದಲ್ಲಿ ನಮ್ಮ ಬೇಡಿಕೆಗಳು ಸರ್ಕಾರದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಮಾಪನಾ ವರದಿ ಕರ್ನಾಟಕ ರಾಜ್ಯದಲ್ಲಿ ಕಡ್ಡಾಯವಾಗಿರುತ್ತದೆ. ಇತರ ರಾಜ್ಯಗಳಲ್ಲಿ ಕಡ್ಡಾಯವಾಗಿರುವುದಿಲ್ಲವನ್ನು ಹೋಲಿಸಿ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದ ಮಾದರಿಯನ್ನ ಅಳವಡಿಸಿಕೊಳ್ಳುವಂತೆ ಸರ್ಕಾರದಲ್ಲಿ 150 ಕಿಲೋವ್ಯಾಟ್ ವರೆಗೂ ಗುತ್ತಿಗೆದಾರರು ಬೇಡ ಎಂಬ ಪ್ರಸ್ತಾವನೆಯಲ್ಲಿರುವಂತಹ ವಿಷಯವನ್ನ ಕೈಬಿಡುವಂತೆ ಆಗ್ರಹಿಸಿದ್ರು. ಭಾರತೀಯ ವಿದ್ಯುತ್ ಕಾಯ್ದೆಯನ್ವಯ 2023ರ ಕ್ರಮ ಸಂಖ್ಯೆ 31ರ ಪ್ರಕಾರ ಪರವಾನಗಿ ಪಡೆದ ವಿದ್ಯುತ್ ಗುತ್ತಿಗೆದಾರರಿಂದಲೇ ವಿದ್ಯುತ್ ಕಾಮಗಾರಿಯನ್ನ ನಿರ್ವಹಿಸಬೇಕು ಎಂಬ ಆದೇಶವಿರುತ್ತದೆ. ಉತ್ತಮ ಗುಣಮಟ್ಟದವನ್ನು ಮುಂದುವರಿಸಬೇಕು. ಸುರಕ್ಷತೆಯ ಕಾಮಗಾರಿಗಾಗಿ ಈ ಆದೇಶವನ್ನ ಘನ ರಾಜ್ಯ ಸರ್ಕಾರ ಹೊರಡಿಸಿದೆ. ಈಗ ಚಾಲ್ತಿಯಲ್ಲಿರುವಂತೆ ವಿದ್ಯುತ್ ಗುತ್ತಿಗೆದಾರರು ಮಾಡಿರುವ ಕಾಮಗಾರಿಗಳಿಗೆ ವಿದ್ಯುತ್ ಗುತ್ತಿಗೆದಾರರೇ ಸಮಾಪನಾ ವರದಿ ಸಲ್ಲಿಸಲು ಮುಂದುವರಿಸಬೇಕು. ಸಮಾಪನಾ ವರದಿ ನೀಡುವ ಸಮಯದಲ್ಲಿ ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಕಾಮಗಾರಿಗಳನ್ನ ನಿರ್ವಹಿಸಲು ವಿದ್ಯುತ್ ಉಪಕರಣಗಳನ್ನು ಬಳಸಿ ಅದರಿಂದ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸುತ್ತಾರೆ. ಈ ಉಪಕರಣಗಳು ಯಾವುದೇ ಗ್ರಾಹಕರ ಬಳಿ ಇರುವುದಿಲ್ಲ. 104 ವರ್ಷ ಇತಿಹಾಸವಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘವು ಸೇರಿದಂತೆ ವಿವಿಧ ಗುತ್ತಿಗೆದಾರರ ಸಂಘಗಳು, ಸಮಿತಿಯವರು ಹಾಗೂ ವೈರ್ಮ್ಯಾನ್ ಸೂಪರ್ವೈಸರ್ಗಳು ಈ ರೀತಿಯಾದ ಪರವಾನಗಿ ಗುತ್ತಿಗೆದಾರರು ಸರಿಸುಮಾರು 69,500ಕ್ಕಿಂತಲೂ ಅಧಿಕ ಸದಸ್ಯರಿದ್ದು ಇವರೆಲ್ಲರಿಗೂ ತೊಂದರೆ ಉಂಟು ಮಾಡುವ ಯೋಜನೆ ಇದಾಗಿರುತ್ತದೆ. ಇದರ ವಿರುದ್ಧ ನಮ್ಮ ಕಠಿಣ ಹೋರಾಟ. ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಪರವಾನಗಿ ಪಡೆಯಲು ಮತ್ತು ನವೀಕರಣದ ಸಮಯದಲ್ಲಿ ಪ್ರತಿ ಗುತ್ತಿಗೆದಾರರು ಸುಮಾರು 10,000ಗಳನ್ನ ಸರ್ಕಾರಕ್ಕೆ ಸಂದಾಯ ಮಾಡ್ತಾರೆ. ಇದರಿಂದ ವರ್ಷಕ್ಕೆ ಸರ್ಕಾರಕ್ಕೆ ಬಹಳ ಆದಾಯವಿರುತ್ತೆ. ಇದು ಗುತ್ತಿಗೆದಾರರ ಹಾಗೂ ಅವರ ಕುಟುಂಬದವರ ಅಳಿವು ಉಳಿವಿನ ಪ್ರಶ್ನೆಯಾಗಿರುವುದರಿಂದ ಕರ್ನಾಟಕ ಸರ್ಕಾರವು ಈ ನೂತನ ಕಾನೂನನ್ನ ಜಾರಿಗೊಳಿಸಿದೆ. ಕರ್ನಾಟಕದಲ್ಲಿ ವಾಸವಿರುವ ವಿದ್ಯುತ್ ಗುತ್ತಿಗೆದಾರರು ಹಾಗೂ ವಿವಿಧ ಗುತ್ತಿಗೆದಾರರು ಹಾಗೂ ವೈರ್ಮ್ಯಾನ್ ಸೂಪರ್ವೈಸರ್ಗಳ ಕುಟುಂಬದ ಒಳಿತಿಗಾಗಿ ಸರ್ವ ಗುತ್ತಿಗೆದಾರರು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿ ಒಗ್ಗಟ್ಟನ್ನ ಪ್ರದರ್ಶಿಸಿ ಹೋರಾಟದಲ್ಲಿ ಕೇಂದ್ರ ಸಮಿತಿ ಪದಾಧಿಕಾರಿಗಳು ಹಾಗೂ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು, ಬೆಂಗಳೂರು ನಗರ ಜಿಲ್ಲಾ ಹಾಗೂ ಗ್ರಾಮಾಂತರ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಪಾಲ್ಗೊಂಡು ಹೋರಾಟವನ್ನ ಯಶಸ್ವಿಗೊಳಿಸಿದ್ರು. ಇನ್ನು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ರಮೇಶ್ ರವರು ಪ್ರತಿಭಟನೆ ಕುರಿತು ಹಾಗೂ ಗುತ್ತಿಗೆದಾರರ ಸಮಸ್ಯೆಗಳನ್ನ ತಮ್ಮ ಬೇಡಿಕೆಗಳ ಬಗ್ಗೆ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಿ ಮನವಿ ಮಾಡಿದ್ರು. ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ರವರು ಅತಿ ಶೀಘ್ರದಲ್ಲಿ ಸಭೆ ಕರೆದ್ರು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಹೇಳಿ ಮನವಿ ಪತ್ರವನ್ನ ಸ್ವೀಕರಿಸಿದ್ರು. ಇದೇ ಸಂದರ್ಭದಲ್ಲಿ ಅರಕೇರ, ಯಲಬುರ್ಗಾ ತಾಲೂಕು ಜಿಲ್ಲಾ ಕೊಪ್ಪಳದ ಅಶೋಕ್ ರವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಖಾಸಗೀಕರಣವನ್ನ ಮಾಡಬಾರದು ಅಂತ ನಮ್ಮ ವಾಹಿನಿ ಮುಖಾಂತರ ಆಗ್ರಹಿಸಿದ್ರು. ನಾವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿ 2009ರಿಂದ ಕಾಂಟ್ರಾಕ್ಟ್ ಲೈಸೆನ್ಸ್ ತೆಗಿಸಿ ಕ್ಲಾಸನ್ನು ಅಲ್ಲಿಂದ ಇಲ್ಲಿವರೆಗೂ ನಾವು ಕಾಂಟ್ರಾಕ್ಟ್ ಉದ್ಯೋಗನ ಮಾಡ್ತಾ ಇದ್ದೀವಿ. ನಮ್ಮ ಜೀವನ ಕಾಂಟ್ರಾಕ್ಟ್ ಉದ್ಯೋಗನ, ನಮ್ಮ ಬೇರೆ ಯಾವುದು ಉದ್ಯೋಗ ಮಾಡಕ್ ಬರೋದಿಲ್ಲ. ಈಗ ಸರ್ಕಾರ ಏನಪ್ಪಾ ಅಂದ್ರೆ ಘೋಷಣೆ ಮಾಡೈತಂದ್ರ 150 ಕಿಲೋವ್ಯಾಟ್ ವರೆಗೂ ಕಾಂಟ್ರಾಕ್ಟ್ ಬೇಡ ಅಂತಂದೇಳಿ ಏನು ಅನೌನ್ಸ್ಮೆಂಟ್ ಮಾಡೈತೆ ಸರ್ಕಾರ. ಇದು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ನೋವನ್ನು ತಂದು ಕೊಟ್ಟಿದೆ. ಈ ಸರ್ಕಾರ ಇದೇನು 150 ಕಿಲೋವ್ಯಾಟ್ ಮಾಡಿದ್ದನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಬೇಕು. ನಮ್ಮ ವಿದ್ಯುತ್ ಗುತ್ತಿಗೆದಾರ ಒಂದು ಸಣ್ಣ ಹಳ್ಳಿಯವರೆಗೂ ನಾವು ವಿದ್ಯುತ್ ಸಂಪರ್ಕ ಕೊಡಲು ಕಾಂಟ್ರಾಕ್ಟರ್ ಅವಶ್ಯಕತೆ ಬೇಕೇ ಬೇಕು ಸರ್ಕಾರಕ್ಕೆ. ಆಮೇಲೆ ರೈತರಿಗೂ ಹತ್ತಿರವಾಗಿ ಸಿಗುವವರು ಗುತ್ತಿಗೆದಾರರೇ. ಆದ್ರೆ ಈ ಸರ್ಕಾರ ಏನಪ್ಪಾ ಅಂದ್ರೆ ತಮ್ಮ ಅಧಿಕಾರಿಗಳ ಇಟ್ಕೊಂಡು ನಮ್ಮನ್ನ ದೂರ ದಬ್ಬಾಳಕ್ಕೆ ಇವರು ಆಲೋಚನೆ ಮಾಡಿದ್ದಾರೆ ಸರ್ಕಾರದವರು. ಇದು ಅಧಿಕಾರಿಗಳ ಕುತಂತ್ರನೂ ಇದು ಇರುತ್ತದೆ. ಯಾಕಂದ್ರ ಸರ್ಕಾರ ಯಾವ ತರ ಮೋಸ ಮಾಡ್ದಪ್ಪ ಗುತ್ತಿಗೆದಾರಿಗೆ ಅಂದ್ರೆ ಅದು ಈ ಯೋಜನೆಯನ್ನು ಅವ್ರೇನು ಮುಂದುವರಿಸಿದ್ರಪ್ಪ ಅಂದ್ರ ನಾವು ಉಗ್ರವಾಗಿ ಹೋರಾಟವನ್ನು ಮಾಡಕ್ಕೆ ತಯಾರಿದ್ದೇವೆ. ನಮ್ಮ ಇಡೀ ರಾಜ್ಯಾದ್ಯಂತ ಎಲ್ಲಾ ಗುತ್ತಿಗೆದಾರರು ಇವತ್ತು ಬೆಂಗಳೂರಿಗೆ ಬಂದಿವಿ. ಬೇರೆ ಬೇರೆ ನಮ್ಮ ಕೊಪ್ಪಳದವ್ರು ಬಂದಾರೆ, ಕುಷ್ಟಗಿಯವ್ರು ಬಂದಾರೆ, ಗಂಗಾವತಿ, ಯಲಬುರ್ಗ, ಬೇರೆ ಜಿಲ್ಲೆಯಿಂದ, ಬೇರೆ ತಾಲೂಕಿನಿಂದ ಎಲ್ಲರೂ ಸುಮಾರು ಒಂದು 15,000ರಿಂದ 20,000 ಜನಸಂಖ್ಯೆ ಇದೀವಿ ಇಲ್ಲಿ. ಇದು ಆ ತರ ಇವ್ರೇನಾದ್ರು ಈ ಆದೇಶವನ್ನು ಹಿಂದೆ ಪಡೆದೇ ಇದ್ದ ಕಾರಣಕ್ಕೆ
ಕಾರಣ ತಗೊಳ್ಳೋದೈತಪ್ಪ ಅಂದ್ರ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ಹಾಗೆ ನಮಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಪೋರ್ಟಿಗೆ ರಾಜ್ಯದ ಎಲ್ಲಾ ರೈತ ಸಂಘಗಳು ಈ ನಮಗೆ ಸಪೋರ್ಟ್ ಮಾಡಿದಾವೆ. ಅವ್ರು ಯಾಕೆ ಸಪೋರ್ಟ್ ಮಾಡಿದ್ರಪ್ಪ ರೈತ ಸಂಘ? ನಾವು ರೈತರಿಗೆ ನಮ್ಮಿಂದ ನೇರವಾಗಿ ಅವ್ರಿಗೆ ಸವಲತ್ತುಗಳು, ಆಮೇಲೆ ಅವ್ರಿಗೆ ಸಲೀಸಾಗಿ ವಿದ್ಯುತ್ ಸಂಪರ್ಕ ಸಿಗುತ್ತದೆ. ಹಂಗಾಗಿ ರೈತ ಸಂಘಗಳು ಈಗ ನಮ್ಮ ಮೇನ್ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಆ ಕಾರ್ಯಕ್ರಮದಲ್ಲಿ ಮೇಲೆ ಅವರೇ ಈ ರಾಜ್ಯ ಅಧ್ಯಕ್ಷರಿದ್ದಾರೆ, ನಾರಾಯಣಗೌಡರು, ನಮ್ಮ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಮೇಲಿದ್ದಾರೆ. ಹಂಗಾಗಿ ನಮ್ಮ ವಿದ್ಯುತ್ ಗುತ್ತಿಗೆದಾರರು 150 ಕಿಲೋವ್ಯಾಟ್ವರೆಗೂ ಅವಶ್ಯಕತೆ ಇಲ್ಲ ಅಂತ ಆದೇಶ ಮಾಡಿದ್ದಾರೆ. ಇದನ್ನ ತಕ್ಷಣ ಹಿಂದಕ್ಕೆ ಪಡಿಬೇಕು. ನಾವು ಎಲ್ಲ ಈ ಮಾಧ್ಯಮದ ಸ್ನೇಹಿತರ ಜೊತೆಗೆ ಈ ಅವ್ರ ಸರ್ಕಾರಕ್ಕೆ ಎಚ್ಚರಗೊಳಿಸಲಿ ಅಂತಂದೇಳಿ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ.